ವೀಕ್ಷಕರೇ ನಮಸ್ಕಾರ. ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ. ಆತ್ಮೀಯರೇ, ನಮ್ಮ ಸನಾತನ ಹಿಂದೂ ಧರ್ಮದ ವಿಶಾಲವಾದ ಆಧ್ಯಾತ್ಮಿಕ ಪರಂಪರೆಯಲ್ಲಿ ಭಗವಾನ್ ಶ್ರೀ ಕುಬೇರರಿಗೆ ಅತ್ಯಂತ ಉನ್ನತ ಸ್ಥಾನವಿದೆ. ಈ ಬ್ರಹ್ಮಾಂಡದ ಸಕಲ ಸ್ಥಿರ ಮತ್ತು ಚರಾಸ್ತಿಗಳ ಅಧಿಪತಿ, ದೇವಾನುದೇವತೆಗಳ ಧನಪಾಲಕ ಹಾಗೂ ನವನಿಧಿಗಳ ರಕ್ಷಕನೆಂದು ಪ್ರಖ್ಯಾತಿಯನ್ನು ಪಡೆದಿರುವಂತಹ ಕುಬೇರ ಮನುಷ್ಯನ ಲೌಕಿಕ ಜೀವನದ ಆರ್ಥಿಕ ಸ್ಥಿರತೆಯ ಮೂಲಶಕ್ತಿಯಾಗಿದ್ದಾರೆ. ಉತ್ತರ ದಿಕ್ಕಿನ ಲೋಕಪಾಲಕರಾಗಿ ಭೂಮಿಯ ಸಕಲ ನಿಕ್ಷೇಪಗಳನ್ನು ಕುಬೇರರು ನಿಯಂತ್ರಿಸುತ್ತಲಿದ್ದಾರೆ. ಈ ಕುಬೇರರನ್ನು ಪ್ರಸನ್ನಗೊಳಿಸಿ ಆರ್ಥಿಕ ಸುಭದ್ರತೆ ಮತ್ತು ಸಮೃದ್ಧಿಯನ್ನು ಪಡೆದುಕೊಳ್ಳಲು ಇರುವ ಅತ್ಯಂತ ಶಕ್ತಿಶಾಲಿ ಮಾರ್ಗವೆಂದರೆ ಅದು ಕುಬೇರ ಯಂತ್ರ. ಹಣದ ಸಮಸ್ಯೆ ಕಾಡುತ್ತಲಿದ್ದರೆ, ಎಷ್ಟೇ ದುಡಿದರೂ ಕೈಯಲ್ಲಿ ಕಾಸು ಉಳಿಯುತ್ತಲಿಲ್ಲದಿದ್ದರೆ, ವ್ಯಾಪಾರದಲ್ಲಿ ಏರಿಳಿತಗಳಿದ್ದರೆ ಮತ್ತು ಅದೃಷ್ಟ ಬಾಗಿಲನ್ನು ಬಡಿಯುತ್ತಲಿಲ್ಲದಿದ್ದರೆ, ಇಂತಹ ಸಮಸ್ಯೆಗಳಿಗೆಲ್ಲ ಪ್ರಾಚೀನ ಶಾಸ್ತ್ರಗಳಲ್ಲಿ ಒಂದು ಅತ್ಯದ್ಭುತ ಪರಿಹಾರವೇ ಅಡಕವಾಗಿದೆ. ಅದುವೇ ಕುಬೇರ ಯಂತ್ರ. ಆರ್ಥಿಕ ಸಮಸ್ಯೆಗಳಿಗೆಲ್ಲ ರಾಮಬಾಣವೆಂದು ನಂಬಲಾಗುವ ಕುಬೇರ ಯಂತ್ರದಲ್ಲಿ ಅಡಗಿರುವಂತಹ ರಹಸ್ಯವೇನು? ಅದನ್ನು ಮನೆಯಲ್ಲಿ ಸ್ಥಾಪಿಸುವಂತಹ ಸರಿಯಾದ ವಿಧಾನವೇನು? ಇದನ್ನು ಮನೆಯಲ್ಲಿ ಇರಿಸುವುದರಿಂದ ಏನೆಲ್ಲ ಬದಲಾವಣೆಗಳಾಗುತ್ತವೆ? ಬನ್ನಿ, ನಮ್ಮ ಈ ಪ್ರಸ್ತುತ ಸಂಚಿಕೆಯ ಮೂಲಕ ಈ ಎಲ್ಲ ಕುತೂಹಲಕಾರಿ ಪ್ರಶ್ನೆಗಳಿಗೆಲ್ಲ ಉತ್ತರಗಳನ್ನು ಕಂಡುಕೊಳ್ಳೋಣ. ಕುಬೇರ ಯಂತ್ರ ಎಂದರೇನು? ಕುಬೇರ ಯಂತ್ರವು ಸಾಮಾನ್ಯವಾಗಿ ತಾಮ್ರ, ಬೆಳ್ಳಿ ಅಥವಾ ಚಿನ್ನದಂತಹ ಲೋಹದ ತಗಡಿನ ಮೇಲೆ ಕೆತ್ತಲ್ಪಟ್ಟಿರುವಂತಹ 9 ಚೌಕಗಳ ಸಂಕೀರ್ಣ ವಿನ್ಯಾಸ. ಇದರಲ್ಲಿರುವ ಪ್ರತಿಯೊಂದು ಚೌಕವೂ ಸಹ ವಿಶಿಷ್ಟ ಸಂಖ್ಯೆಗಳನ್ನು ಹೊಂದಿರುತ್ತದೆ. ಕುಬೇರ ಯಂತ್ರದ ಸಂಖ್ಯೆಗಳು ಹೇಗಿರುತ್ತವೆ? ಮೇಲಿನ ಸಾಲಿನಲ್ಲಿ 27, 20, 25. ಮಧ್ಯದ ಸಾಲಿನಲ್ಲಿ 22, 24, 26. ಕೆಳಗಿನ ಸಾಲಿನಲ್ಲಿ 23, 28 ಮತ್ತು 21. ಈ ಯಂತ್ರದ ಅತ್ಯಂತ ಆಕರ್ಷಕ ಗುಣವೆಂದರೆ ಇದರಲ್ಲಿರುವಂತಹ ಸಂಖ್ಯೆಗಳನ್ನು ಅಡ್ಡಲಾಗಿ, ಲಂಬವಾಗಿ ಅಥವಾ ಓರೆಯಾಗಿ ಹೇಗೆ ಕೂಡಿಸಿದರೂ ಸಹ ಅದರ ಮೊತ್ತ 72 ಬರುತ್ತದೆ. ಈ ಸಂಖ್ಯೆ 72 ವಿಶ್ವದ ಧನಾತ್ಮಕ ಶಕ್ತಿಯನ್ನು ಆಕರ್ಷಿಸುವ ಸಾಮರ್ಥ್ಯವನ್ನು ಹೊಂದಿದೆ ಎಂಬ ನಂಬಿಕೆ ಇದೆ. ಈ ಸಂಖ್ಯಾಶಾಸ್ತ್ರದ ವಿನ್ಯಾಸ ಬ್ರಹ್ಮಾಂಡದ ಶಕ್ತಿಯನ್ನು ಒಂದು ನಿರ್ದಿಷ್ಟವಾದ ಬಿಂದುವಿನಲ್ಲಿ ಕೇಂದ್ರೀಕರಣಗೊಳಿಸಲು ಸಹಾಯ ಮಾಡುತ್ತದೆ. ಸಂಖ್ಯಾಶಾಸ್ತ್ರದ ಮಹತ್ವ. 72 ಸಂಖ್ಯೆ ದೈವಿಕ ಆವರ್ತನದ ಸಂಖ್ಯೆ ಎಂದು ನಂಬಲಾಗುತ್ತದೆ. ಇದನ್ನು ಕುಬೇರ ಸಂಖ್ಯೆ ಎಂದೂ ಸಹ ಕರೆಯಲಾಗುತ್ತದೆ. ಇದು ಕುಬೇರನ ಅನುಗ್ರಹವನ್ನು ಆಕರ್ಷಿಸಲು ಬೇಕಾಗಿರುವ ಕಂಪನಗಳನ್ನು ಸೃಷ್ಟಿ ಮಾಡುತ್ತದೆ. ಈ ಸಂಖ್ಯೆ 72 ಆರ್ಥಿಕ ತಡೆಗಳನ್ನೆಲ್ಲ ನಿವಾರಿಸಿ ಸಂಪತ್ತನ್ನು ಆಕರ್ಷಿಸುತ್ತದೆ. ವ್ಯಾಪಾರದಲ್ಲಿ ಅಭಿವೃದ್ಧಿ ಮತ್ತು ಆರ್ಥಿಕ ಸ್ಥಿರತೆಯನ್ನು ತಂದುಕೊಡುತ್ತದೆ ಎಂಬ ನಂಬಿಕೆ ಇದೆ. ಸಂಖ್ಯೆ 7 ಕೇತು ಗ್ರಹಕ್ಕೆ ಸೇರಿದ್ದಾಗಿದೆ. ಕೇತುವು ಆಧ್ಯಾತ್ಮಿಕತೆ ಮತ್ತು ವೈರಾಗ್ಯದ ಸಂಕೇತ. ಸಂಖ್ಯೆ 72ರಲ್ಲಿ ಮೊದಲ ಸಂಖ್ಯೆ 7 ಆಗಿರುವುದರಿಂದ ಇದು ಕುಬೇರ ಸಂಖ್ಯೆಗೆ ಒಂದು ಭದ್ರವಾದ ಆಧ್ಯಾತ್ಮಿಕ ಅಡಿಪಾಯವನ್ನು ನೀಡುತ್ತದೆ. ಕೇತುವಿನ ಪ್ರಭಾವದಿಂದ ಗಳಿಸುವ ಸಂಪತ್ತು ಯಾವಾಗಲೂ ನ್ಯಾಯಯುತ ಮಾರ್ಗದ್ದೇ ಆಗಿರುತ್ತದೆ. ಸಂಖ್ಯೆ 72ರಲ್ಲಿ ದ್ವಿತೀಯ ಸಂಖ್ಯೆಯಾದ 2 ಚಂದ್ರನನ್ನು ಪ್ರತಿನಿಧಿಸುತ್ತದೆ. ಚಂದ್ರನು ಮನಸ್ಸಿನ ಕಾರಕ. ಸಂಖ್ಯೆ 72ರಲ್ಲಿ ಎರಡನೆಯ ಅಂಕೆಯಾಗಿರುವ 2 ವ್ಯಕ್ತಿಯಲ್ಲಿ ಶಾಂತತೆ, ಸಹಾನುಭೂತಿ ಮತ್ತು ಮಿತ್ರತ್ವದ ಸ್ವಭಾವವನ್ನು ತಂದುಕೊಡುತ್ತದೆ. ಇದು ವ್ಯಾಪಾರದಲ್ಲಿ ಹೊಸ ಆಲೋಚನೆಗಳನ್ನು ತರಲು ನೆರವಾಗುತ್ತದೆ. ಅಷ್ಟು ಮಾತ್ರವಲ್ಲದೆ ಚಂದ್ರ ದ್ರವರೂಪದ ಹಣವನ್ನು ಸೂಚಿಸುತ್ತದೆ. ಆದ್ದರಿಂದಲೇ 72 ಸಂಖ್ಯೆಯಲ್ಲಿ 2 ಇರುವುದರಿಂದ ಹಣದ ಹರಿವು ಸುಗಮವಾಗುತ್ತದೆ. ಸಂಖ್ಯೆ 72ರ ಮೊತ್ತ 7 ಮತ್ತು 2 ಸೇರಿಸಿದಾಗ ಬರುವಂತಹ 9 ಸಂಖ್ಯೆ ಮಂಗಳ ಗ್ರಹವನ್ನು ಸೂಚಿಸುತ್ತದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮಂಗಳ ಭೂಮಿಕಾರಕ. ಹಾಗಾಗಿಯೇ ಸಂಖ್ಯೆ 9ರ ಪ್ರಭಾವವಿರುವವರಿಗೆ ಸ್ಥಿರಾಸ್ತಿ ಲಭಿಸುತ್ತದೆ. ಸಂಖ್ಯೆ 9 ಅಂಕೆಗಳಲ್ಲಿ ಕೊನೆಯದ್ದಾದ್ದರಿಂದ ಇದು ಪೂರ್ಣತೆಯನ್ನು ಸೂಚಿಸುತ್ತದೆ. ಅಂದರೆ ಕೈಗೂಡದೇ ಇರುವ ಕೆಲಸ ಯಶಸ್ವಿಯಾಗಿ ಮುಕ್ತಾಯಗೊಳ್ಳುತ್ತದೆ. ಕೇತು ಗ್ರಹದ ಸಂಕೇತ ಸಂಖ್ಯೆ 7 ಜ್ಞಾನವನ್ನು ನೀಡಿದರೆ, ಚಂದ್ರಗ್ರಹದ ಸಂಖ್ಯೆ 2 ಕಲ್ಪನೆಯನ್ನು ನೀಡುತ್ತದೆ. ಈ 2 ಅಂಕೆಗಳ ಮೊತ್ತ 9 ಆಗಿರುವುದರಿಂದ
ಆ ಜ್ಞಾನ ಮತ್ತು ಕಲ್ಪನೆಯನ್ನು ವ್ಯಾಪಕವಾಗಿ ಹಣ ಮತ್ತು ಅಧಿಕಾರವನ್ನಾಗಿ ಬದಲಾಯಿಸುವಂತಹ ಶಕ್ತಿಯನ್ನು ಮಂಗಳ ನೀಡುತ್ತದೆ. ಕುಬೇರ ಯಂತ್ರವನ್ನು ಯಾವ ದಿಕ್ಕಿನಲ್ಲಿ ಪ್ರತಿಷ್ಠಾಪಿಸಬೇಕು? ವಾಸ್ತುಶಾಸ್ತ್ರದಲ್ಲಿ ದಿಕ್ಕುಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ಇದೆ. 8 ದಿಕ್ಕುಗಳಲ್ಲಿ ಉತ್ತರ ದಿಕ್ಕನ್ನು ಕುಬೇರನ ಸ್ಥಾನ ಎಂದು ಕರೆಯಲಾಗುತ್ತದೆ. ಆದ್ದರಿಂದಲೇ ಮನೆಯ ಉತ್ತರ ದಿಕ್ಕಿನಲ್ಲಿ ಕುಬೇರ ಯಂತ್ರವನ್ನು ಸ್ಥಾಪಿಸುವುದು ಅತ್ಯಂತ ಮಂಗಳಕರ. ಅಥವಾ ಪೂಜಾ ಕೋಣೆಯಲ್ಲಿ ಸಹ ಇಡಬಹುದು. ಕುಬೇರ ಯಂತ್ರವನ್ನು ದೀಪಾವಳಿ, ಧನತ್ರಯೋದಶಿ, ಅಕ್ಷಯ ತೃತೀಯ, ಪೂರ್ಣಿಮಾ ಅಥವಾ ಯಾವುದೇ ಶುಭ ಶುಕ್ರವಾರಗಳಂದು ಸ್ಥಾಪನೆ ಮಾಡಬಹುದು. ಕುಬೇರ ಯಂತ್ರದ ಪೂರ್ಣ ಲಾಭವನ್ನು ಪಡೆದುಕೊಳ್ಳಲು ಕೇವಲ ಅದನ್ನು ಸ್ಥಾಪಿಸಿದರೆ ಸಾಲದು, ಅದಕ್ಕೆ ನಿರಂತರ ಪೂಜೆಯ ಅಗತ್ಯವಿರುತ್ತದೆ. ಈ ಕುಬೇರ ಯಂತ್ರದ ಪೂಜೆಯನ್ನು ಬಹಳ ಸರಳವಾಗಿ ಮಾಡಬಹುದು. ಮೊದಲು ಕುಬೇರ ಯಂತ್ರಕ್ಕೆ ಪವಿತ್ರ ಗಂಗಾಜಲ ಅಥವಾ ಹಾಲಿನಿಂದ ಅಭಿಷೇಕವನ್ನು ಮಾಡಬೇಕು. ನಂತರ ಯಂತ್ರಕ್ಕೆ ಶ್ರೀಗಂಧ, ಕುಂಕುಮ ಮತ್ತು ಅರಿಶಿಣವನ್ನು ಲೇಪಿಸಿ ಸುಗಂಧಭರಿತ ಹೂಗಳನ್ನೆಲ್ಲ ಸಮರ್ಪಿಸಿ ತುಪ್ಪದ ದೀಪವನ್ನು ಬೆಳಗಿ ಹಣ್ಣು ಮತ್ತು ಬೆಲ್ಲದ ನೈವೇದ್ಯವನ್ನು ಅರ್ಪಿಸಬೇಕು. ಯಂತ್ರದ ಮುಂದೆ ಕುಳಿತು ಮನಸ್ಸಿನಲ್ಲಿ ಸಂಪತ್ತಿನ ದೇವತೆಯಾದ ಕುಬೇರನನ್ನು ಸ್ಮರಿಸುತ್ತಾ ಓಂ ಶ್ರೀಂ ಹ್ರೀಂ ಕ್ಲೀಂ ಶ್ರೀ ಕುಬೇರಾಯ ನಮಃ ಎಂಬ ಮಂತ್ರವನ್ನು 21 ಬಾರಿ ಅಥವಾ 108 ಬಾರಿ ಪಠಣ ಮಾಡಬೇಕು. ಈ ಮಂತ್ರದ ಶಬ್ದ ತರಂಗಗಳು ಆ ಯಂತ್ರವನ್ನು ಜಾಗೃತಗೊಳಿಸುತ್ತವೆ. ಕುಬೇರ ಯಂತ್ರದ ಪ್ರಭಾವ. ವ್ಯಾಪಾರ ಮತ್ತು ಉದ್ಯಮ ಕ್ಷೇತ್ರಗಳಲ್ಲಿ ತೊಡಗಿರುವವರಿಗೆ ಕುಬೇರ ಯಂತ್ರ ದಿವ್ಯ ಮಾರ್ಗದರ್ಶಿಯಾಗಿದೆ. ಇದು ಉದ್ಯಮಿಗಳಿಗೆ ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಬುದ್ಧಿಶಕ್ತಿಯನ್ನು ತಂದುಕೊಡುತ್ತದೆ. ಅಷ್ಟು ಮಾತ್ರವಲ್ಲದೆ ಈ ಯಂತ್ರದ ಆರಾಧನೆ ಹೊಸ ವ್ಯಾಪಾರ ಮತ್ತು ಹೂಡಿಕೆಗಳಲ್ಲಿ ಯಶಸ್ಸನ್ನು ತಂದುಕೊಡುತ್ತದೆ. ಕೆಲಸವಿಲ್ಲದೆ ಅಲೆಯುತ್ತಿರುವವರಿಗೆ ಉದ್ಯೋಗ ಪ್ರಾಪ್ತಿ, ಸಾಲದ ಸುಳಿಯಲ್ಲಿ ಸಿಲುಕಿದವರಿಗೆ ಆರ್ಥಿಕ ಲಾಭ ಹಾಗೂ ಪಿತ್ರಾರ್ಜಿತ ಆಸ್ತಿಯ ವಿವಾದಗಳಲ್ಲಿ ಜಯ ದೊರಕಲು ಈ ಯಂತ್ರದ ಆರಾಧನೆ ಬಹಳ ಸಹಕಾರಿಯಾಗಿರುತ್ತದೆ. ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸಿ ಉಳಿತಾಯವನ್ನು ಮಾಡಲು ಕುಬೇರ ಯಂತ್ರ ಒಂದು ವಿಶೇಷ ಶಕ್ತಿಯನ್ನು ನೀಡುತ್ತದೆ. ಮನೆಯ ಉತ್ತರ ದಿಕ್ಕಿನಲ್ಲಿ ಕುಬೇರ ಯಂತ್ರವನ್ನು ಇರಿಸುವುದರಿಂದ ವಾಸ್ತುದೋಷ ನಿವಾರಣೆಯಾಗಿ ಧನಾತ್ಮಕ ಶಕ್ತಿ ಸಂಚಾರವಾಗುತ್ತದೆ. ಕುಬೇರ ಯಂತ್ರವು ಸಂಪತ್ತನ್ನು ನೀಡುತ್ತದೆ ಎಂದರೆ ಅದು ಒಂದು ಮಂತ್ರದಂಡದಂತೆ ಕೆಲಸ ಮಾಡುತ್ತದೆ ಎಂದರ್ಥವಲ್ಲ. ಬದಲಾಗಿ ಇದು ವ್ಯಕ್ತಿಯ ಪ್ರಾಮಾಣಿಕ ಪ್ರಯತ್ನಗಳಿಗೆ ದೈವಿಕ ಬೆಂಬಲವನ್ನು ತಂದುಕೊಡುತ್ತದೆ. ನಾವು ಮುಂದೆ ಬರಲು ಕುಬೇರ ಯಂತ್ರದ ಆರಾಧನೆಯ ಜೊತೆಯಲ್ಲಿ ಶ್ರದ್ಧೆ ಮತ್ತು ಪರಿಶ್ರಮ ಅತ್ಯಗತ್ಯವಾಗಿರುತ್ತದೆ. ಪರಿಶ್ರಮವಿಲ್ಲದೆ ಫಲವಿಲ್ಲ ಎಂಬಂತೆ ಒಬ್ಬ ವ್ಯಕ್ತಿಯು ತನ್ನ ಕ್ಷೇತ್ರದಲ್ಲಿ ಶ್ರದ್ಧೆಯಿಂದ ಕೆಲಸವನ್ನು ಮಾಡಿದಾಗ ಆ ಯಂತ್ರ ಆ ಕೆಲಸಕ್ಕೆ ಬರುವಂತಹ ಅಡೆತಡೆಗಳನ್ನೆಲ್ಲ ನಿವಾರಿಸಿ ಅದೃಷ್ಟವನ್ನು ತಂದುಕೊಡುತ್ತದೆ. ಆತ್ಮೀಯ ವೀಕ್ಷಕರೇ, ಕುಬೇರ ಯಂತ್ರದ ಕುರಿತಾಗಿ ಸಮಗ್ರ ಮಾಹಿತಿಯನ್ನು ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.